ಅಭಯ ಅಭಯ ತೆಂಗಿನ ಉತ್ಪನ್ನಗಳು ಇದರಲ್ಲಿ ತೆಂಗಿನ ಹಾಲಿನಿಂದ ಮಾಡೋದಂಥದ್ದು, ರಾಗಿ ಹಾಲಿನಿಂದ ಮಾಡುವಂಥ ಐಸ್ ಕ್ರೀಮ್ ಅನ್ನ ಅದ್ಯಾವುದು ಹಾಗಿದ್ರೆ ನನ್ನ ಮೊಮ್ಮಕ್ಕಳು ತಗೊಂಡು ಬೆಲ್ಲ ಇದ್ದು ಬೀಳಿದೆಲೆ ಚಾಕ್ಲೇಟ್ ಮಾವು ಸೀಬೆ ಹಣ್ಣು. ನೋಡಿ ಇದು ನನ್ನ ಮೊಮ್ಮಗಳು ಮೈಸೂರಿನಲ್ಲಿ ರುಚಿ ನೋಡಿ ಇನ್ನೊಮ್ಮೆ ರುಚಿ ನೋಡ್ತಾ ಇದ್ದು, ಈಗ ಇವೆಲ್ಲ ಇಲ್ಲಿ ರುಚಿ ನೋಡ್ತಾ ಇದ್ದ. ಶೋಭಕ್ಕವೇನು ಶೋಭಕ್ಕ ಮನೆಯವರು ಬನ್ನಿ ನೋಡಿ. ಈ ಐಸ್ ಕ್ರೀಮ್ ತಿಂದ ನೀವು ಹೆಂಗ ಅನಿಸ್ತು? ರುಚಿ ಇದಲ್ಲ, ಅದೇ ನ್ಯಾಚುರಲ್ ಫ್ಲೇವರ್ ಇಂದ ಮಾಡಿದಂಥದ್ದು. ಅದೇ ಇವಾಗ ಓನರ್ ಸುರೇಶ್ ಅಣ್ಣ ಅಂತೇಳಿ ಅಭಯ ತೆಂಗಿನ ಉತ್ಪನ್ನ ಇದ್ದು. ಈಗ ನೀವೆಲ್ಲ ಫೀಡ್ಬ್ಯಾಕ್ ಕೇಳುವಳಿಕೆ ಕೇಳಿದ್ದು ಚಲೋ ಇದ್ದಲ್ದ? ಹೆಂಗಿದ್ದ? ಚಲೋ ಇದ್ದ? ಮನೆಯವರೆಲ್ಲ ಇದು ಐಸ್ ಕ್ರೀಮ್ ಎಲ್ಲ ಹೆಂಗಿದ್ದು? ಲೈಕ್ ಇದ್ದ? ಅದೇ ಅಭಯ ಐಸ್ ಕ್ರೀಮ್ ತಗೊಳ್ಳೋದಲ್ದ? ತೆಂಗಿನ ಹಾಲು ಮತ್ತು ರಾಗಿ ಹಾಲು ಇವೆಲ್ಲ ನ್ಯಾಚುರಲ್ ಫ್ಲೇವರಿಂದ ಇದ್ದದ್ದು. ಅದಕ್ಕೆ ನಿಗಳು ಇದು ಕೇಳುವಾಳಿ ಹೆಂಗಿದ್ದ ಅಣ್ಣ? ಹೆಂಗಿದ್ದು ನೋಡಿ, ಇಲ್ಲಿ ಗಂಡ ಹೆಂಡತಿ ಶೇರ್ ಮಾಡ್ಕೊಂಡು ತಿಂತಾ ಇದ್ದದ್ದು, ಒಬ್ರದ್ದು ಶೇರ್ ಮಾಡಿಕೊಂಡು. ಟೇಸ್ಟ್ ಚೆನ್ನಾಗಿದ್ದು ಅಲ್ಲ? ಅದು ಹಾಗಾಗಿ ಅದು ಇವ್ರದ್ದು ನೋಡಿ. ಇದು ಯಾವ್ಯಾವ ಐಸ್ ಕ್ರೀಮ್ ಇದೆ ಅಂತೇಳಿ ಇನ್ನು 3 ದಿವಸ ಇಲ್ಲೇ ಇರುತ್ತೆ. ಇದೆಲ್ಲ ತಗೋಬಹುದು ನೀವು. ಚಲೋ ಇದ್ದ? ಚಲೋ ಇದ್ದಲ್ಲ? ಹಾಂ ಇಲ್ಲ ನಾ ಅರ್ಧನೇ ತಗೊಂಡೆ. ಅದು ಇದು ಒರಿಜಿನಲ್ ಫ್ಲೇವರೇ ಇದ್ದು, ಅದಕ್ಕೆ ಕೇಳೋದು ನಿಂಗೆಲ್ಲ ಹೊಸದಾಗಿ ತಿಂತದಲ್ದ? ಹೆಂಗಿದ್ದು ರುಚಿ? ಇದು ಇದಿಷ್ಟೇ ಅಲ್ಲದೆ ಇದು ತೆಂಗಿನ ಉತ್ಪನ್ನವೂ ಎಲ್ಲ ಬೇರೆ ಬೇರೆದಿದ್ದು. ಕೋಕೋನಟ್ ಮಿಲ್ಕ್ ಇದ್ದು. ನೋಡಿ ಐಸ್ ಕ್ರೀಮ್ ಅನ್ನ ಎಷ್ಟು ಮಂದಿ ಸವಿತಾ ಇದ್ದಾರೆ ಇಲ್ಲಿ. ಎಲ್ಲರೂ ಬನ್ನಿ ಟ್ರೈ ಮಾಡಿ. ಸುರೇಶ್ ಅಣ್ಣಾಳಿ ಒಂದು ನಿಮಿಷ ತಡಿ. ಹೇಳಿ ಎಲ್ಲರೂ ಬನ್ನಿ ಟ್ರೈ ಮಾಡಿ. ಇನ್ನು 3 ದಿವಸ ಸಮ್ಮೇಳನ ನಡೆಯಿತು. ಇವತ್ತಿಂದ ಶುರುವಾಗಿದ್ದು, ನಾಳೆ ನಾಡ್ದು ಎಲ್ಲ ಇದ್ದು ಎಲ್ಲ ಐಸ್ ಕ್ರೀಮ್ ಅನ್ನ ಸವಿಯನ್ನ ನೋಡಿ. ಅದೇ ರುಚಿಯಾಗಿದೆ. ನೋಡಿ ಎಲ್ಲರೂ ಇಲ್ಲಿ ತುಂಬ ಮಂದಿ ಬಂದು ಇದನ್ನು ಟೇಸ್ಟ್ ನೋಡ್ತಾ ಇದ್ದೀವಿ. ನಾನು ಸ್ವಲ್ಪ ಜನರನ್ನು ಕವರ್ ಮಾಡಿದ್ದೀನಿ. ಈ ಸ್ಟಾಲ್ ನಂಬರ್ 34 ಇದೆ. ಇನ್ನು 2 ದಿವಸ ನಡೀತಾ ಇರುತ್ತೆ. ಈ ಐಸ್ ಕ್ರೀಮ್ ಸವಿಯನ್ನು ಸವಿಬಹುದು. ಸ್ನೇಹಿತರೆ, ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಸುರೇಶ್ ಭಟ್ರ ಅಭಯ ತೆಂಗಿನ ಹಾಲಿನ ಐಸ್ ಕ್ರೀಮ್ ಅಂಗಡಿಯಲ್ಲ ಕೆಲವು ಕ್ಷಣಗಳನ್ನಷ್ಟೇ ಇಲ್ಲಿ ಹಂಚಿಕೊಂಡಿದ್ದೀನಿ. ಮೈಸೂರಿನಲ್ಲಿ ಇವರದೇ ಆದ ಶ್ರೀ ಅಭಯ ಎನ್ನುವ ತೆಂಗಿನಕಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳು ಹಲವಾರು ಸಿಗುತ್ತವೆ. ಆರೋಗ್ಯಕರವಾದ ಇಂತಹ ಉತ್ಪನ್ನಗಳನ್ನು ನೀವು ಪಡೆಯಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಬೇಕಾದ ಉತ್ಪನ್ನಗಳನ್ನು ಖರೀದಿಸಬಹುದು. ವಿವಿಧ ರೀತಿಯ ಐಸ್ ಕ್ರೀಮ್, ತೆಂಗಿನ ಹಾಲಿನಿಂದ ತಯಾರಾಗುವ ಹಲವಾರು ಉತ್ಪನ್ನಗಳು, ತೆಂಗಿನ ಎಣ್ಣೆ, ಹೀಗೆ ಹಲವಾರು ವಸ್ತುಗಳನ್ನು ನೀವಿಲ್ಲಿ ಯಾವ ರೀತಿಯಾಗಿ ತಯಾರಾಗುತ್ತದೆ ಅಂತ ನೋಡಲೂಬಹುದು, ಕೊಳ್ಳಲೂಬಹುದು. ಇಂತಹ ಆರೋಗ್ಯಕರವಾದ, ಹಿತಕರವಾದ ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೀವು ಖರೀದಿಸಿ ಸುರೇಶ್ ಭಟ್ಟರ ಈ ಉದ್ಯೋಗಕ್ಕೆ ನಿಮ್ಮದು ಒಂದು ಸಹಕಾರವಿರಲಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆಲ್ಲ ಇಂತಹ ಉತ್ಪನ್ನಗಳು ಬೇಕಾದಲ್ಲಿ ನಾನೆಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಬೇಕಾದ ರೀತಿಯ ಉತ್ಪನ್ನಗಳನ್ನು ಖರೀದಿಸಬಹುದು. ಇಲ್ಲಿ ಯಾವ ರೀತಿಯಾಗಿ ತೆಂಗಿನ ಎಣ್ಣೆಯನ್ನು ಉತ್ಪಾದನೆ ಮಾಡುತ್ತಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.